ಈಗ ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಬರ್ಸೋದಾದ್ರೆ ಇತರೆ ಕಾಲಂಗಳಲ್ಲಿ ಬರಿಬಹುದು ಅಂತ ಆಯೋಗ ಹೇಳಿದೆ. ನೋಡಿ, ಅಧ್ಯಕ್ಷ ಮಧುಸೂದನ್ ಅವರು ಈ ಹೇಳಿಕೆಯನ್ನ ಕೊಟ್ಟರು. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲವಾಗಿದ್ದಾರೆ. ನಾನು ಪಾಕಿಸ್ತಾನದವನು ಅಂದ್ರೆ ಅದನ್ನ ಬರ್ಕೊಳ್ತೀರಾ? ಆಯೋಗದ ಅಧ್ಯಕ್ಷ ಮಧುಸೂದನ್ಗೆ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಇತರೆ ಅಂತ ಕಾಲಂ ಇದೆ, ಅದರಲ್ಲಿ ನಿಮ್ಗೇನು ಜಾತಿ ಬರೆಸಬಹುದು ಅಂತ ಇರುತ್ತೋ ಅದನ್ನ ಬರೆಸಿ ಅಂತ ಹೇಳಿ ಆಯೋಗದ ಅಧ್ಯಕ್ಷರು ಹೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಅದು ಏನಂತಂದ್ರೆ ಯಾಕೆ ಡ್ರಾಪ್ ಡೌನ್ ಅಲ್ಲಿ ಹಾಕೋತೀವಿ ಅಂದ್ರೆ ತಪ್ಪು ಬರ್ಕೋಬಾರದು, ಇದಿದ್ರೆ ಇದಿದೆ ಅಂತ ತೋರಿಸ್ಲಿಕ್ಕೆ ಅಷ್ಟೇ ಬರ್ಕೊಳ್ಳೋದು. ಇಟ್ ಇಸ್ ನಾಟ್ ನಾವು ಸೇರ್ಸೋದಾಗ್ಲಿ ಅಥವಾ ಮಾಡೋದಾಗ್ಲಿ ಇದು ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಇಂಟರ್ನಲ್ ಎನಾಮರೇಟರ್, ಈಗ ಎನಾಮರೇಟರ್ ನಾವು ಒಬ್ಬ ಟೀಚರ್ ಮಾಡ್ಕೊಂಡಿರ್ತೀವಿ, ಅವ್ರಿಗೆಲ್ಲವೂ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಗೊತ್ತಿರೋ ಯಾರೋ ಒಬ್ರು SD ಹಾಕಿರ್ತೀವಿ. ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಡ್ರಾಪ್ ಡೌನ್ ಅಲ್ಲಿ ಇಟ್ಕೊಂಡಿರೋದಷ್ಟೇ. ಇಸ್ ನಾಟ್ ನಾವು ರೆಕಗ್ನೈಸ್ಡ್ ಅಲ್ಲ. ಹಾಗಾಗಿ ಅದರಲ್ಲಿ ಬಂದಿರೋದ್ರಲ್ಲಿ ಹಿಂದೆನೆ ಕ್ರಿಶ್ಚಿಯನ್ ಅದು ಯಾವ್ಯಾವ್ದು ಇದಾವೆ ಅವೆಲ್ಲ ಇತ್ತು. ಈಗ ಗೊಂದಲ ಇರೋದ್ರಿಂದ ಅದನ್ನ ಲೀಡ್ ಮಾಡ್ಬಿಡಿ, ಬೇಕಾದ್ರೆ ಬರ್ಸ್ಕೊಳಕ್ ಈ ತರ ಎಲ್ಲ ಅವಕಾಶ ಕೊಟ್ಟಿವಿ, ಸ್ಪೆಸಿಫೈ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಹಾಗಾಗಿ ಅದನ್ನ ತೆಗಿ, ಅದು ಇರೋದು ಸೂಕ್ತ ಅಲ್ಲ ಅಂತ ಎಲ್ಲ ನೀವು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಬಂದ ನಂತರದಲ್ಲಿ ಅದನ್ನ ನಾವು ಮಾಸ್ಕ್ ಮಾಡಿದ್ದೇವೆ. ಯಾವ ಜಾತಿ ಬೇಕಾದ್ರೂ ಇವತ್ತು 1561 ಬಿಟ್ಟು ನಂದು XYZ ಅವರೆಲ್ಲ ಸೆಲ್ಫ್ ಡಿಕ್ಲರೇಷನ್, ನಾನು XYZ ಅಂತ ಬರಬೇಕು. ಅಲ್ಲ ಒಂದು ನಿಮಿಷ ಇದು ಸೆಲ್ಫ್ ಡಿಕ್ಲರೇಷನ್. ಹಿಂದೆಯೂ ಮಾಡ್ಕೋಬೇಕಾದ್ರೆ ನಾವೊಂದು ಆಪ್ಷನ್ ಇದೆ, ನಾನು ಯಾವುದೋ ಜಾತಿಯನ್ನ ಹೇಳೋದಿಲ್ಲ, ನಾನು ಅದನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕೂ ಅವಕಾಶ ಇದೆ, ಕೊಟ್ಟಿದ್ದೇವೆ. ಹಿಂದೆ ಕಾಂತರಾಜ್ ಆಯೋಗದ ರಿಪೋರ್ಟ್ ನೋಡಿದಾಗ ನಾನು ನನ್ನ ಜಾತಿ ಹೇಳಲ್ಲ ಅನ್ನೋ 1 ಲಕ್ಷ ಚಿಲ್ಲರೆ ಜನ ಇದ್ದಾರೆ. ಮತ್ತೆ ನನ್ನ ಜಾತಿಯನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ನಿರಾಕರಿಸ್ತೇನೆ ಅನ್ನೋದು 1,70,000 ಒಟ್ಟು 3 ಲಕ್ಷ. ಆತರ ಸ್ವತಂತ್ರವಾಗಿ ಎಲ್ಲರಿಗೂ ಅವಕಾಶ ಇದೆ. ಇವತ್ತು ನಾನು ಇಷ್ಟ ಇಲ್ಲ ಅಂತ ಹೇಳಲಿಕ್ಕೂ ಅವಕಾಶ ಇದೆ, ನಾನು ಹೇಳ್ಕೊಳ್ಳಲ್ಲ ಅನ್ನೋದು ಅವಕಾಶ ಇದೆ. ಇಲ್ಲ ಇತರೆ ಜಾತಿನಲ್ಲಿ ನೀವೇನಾದ್ರೂ ಬೇರೆ ಬರ್ಕೋತೀವಿ ಅಂದ್ರೆ ಬರ್ಕೊಳ್ಳಿಕ್ಕೂ ಅವಕಾಶ ಇದೆ. ಪ್ರತಿ ವಿಷಯದಲ್ಲಿಯೂ ಕೂಡ ಅದ್ರ ಇತರೆನಲ್ಲಿ ಸ್ಪೆಸಿಫೈ ಅನ್ನೋದೊಂದು ಆ ಕಾಲಂ ಕೊಟ್ಟು ಮೊದಲಿಂದನೂ ಮಾಡ್ತಾ ಇರೋದು ಪ್ರೊಸೀಜರ್ ಹಾಗೇನೆ ಈಗಲೂ ಇದೆ. ಅದನ್ನ ನಾವು ಕೊಡದೇ ಇದ್ರು ನಾವು ಇಲ್ಲ ನಾನು ಅದೇ ಅಂತ ಬರ್ಸ್ಕೊಳ್ಳೋದಿದ್ರೆ ಬರ್ಸ್ಕೋಬಹುದು, ನಾವು ಬೇಡ ಅಂತ ಹೇಳಿ ಬರೋದಿಲ್ಲ. ಒಬ್ರು ಹೇಳಿ. ಒಂದ್ ನಿಮಿಷ ನಿಮ್ಮನ್ನು ಕೇಳ್ತೀನಿ ದಯವಿಟ್ಟು ಒಂದ್ ಸ್ವಲ್ಪ. 1561 ಡ್ರಾಪ್ ಡೌನ್ ಅಲ್ಲಿತ್ತು, -33. ಅದು ಇವತ್ತು ಆಯೋಗದ ಅಧ್ಯಕ್ಷ ಕ್ಲಾರಿಟಿನೇ ಇಲ್ಲ, ಅವನಿಗೆ ಮಾಧ್ಯಮದ ಮೇಲೆ ಆಪಾದನೆ ಮಾಡಿದ್ದಾನೆ, ಮಾಧ್ಯಮದವರು ತಿರುಚಿದ್ದಾರೆ ಹಾಗೆ ಹೀಗೆ ಅಂತ. ಮತ್ತೆ ಹೊಸ ಕಾಲಂನೂ ಇದೆ ಹಾಗೆ. ಅವ್ರೇನಾದ್ರೂ ಈ ಕ್ರಿಶ್ಚಿಯನ್ ಬಗ್ಗೆ ಹೇಳಿಕೆ ಕೊಟ್ರೆ ನಾವು ಬರ್ಕೊಂತೀರಿ, ತೆಗೆದಾಕಿದ್ರು ಬರ್ಕೊಂತೀರಿ ಅಂತ ಹೇಳಿದ್ದಾರೆ. ಇದು ಈ ಸರ್ಕಾರದ ಕುತಂತ್ರ ಬಟಾ ಬಯಲಾಗಿದೆ. ಹಂಗಾರೆ ಅವನು ಹೇಳ್ತಾನೆ, ಈ ಸಮೀಕ್ಷೆಯಲ್ಲಿ ಹೇಳ್ತಾನೆ ನಾನು ಪಾಕಿಸ್ತಾನದವನು ಅಂತ ಹೇಳ್ತಾನೆ, ಬರ್ಕೊಂತೀಯಾ? ಹೇಳ್ಬೇಕು ನೀವು. ಅವನೇನು ಹೇಳಿದ್ರು ಬರ್ಕೊಂತೀನಿ ಅಂದ್ರೆ ಅವನು ಪಾಕಿಸ್ತಾನದವನು ಅಂತ ಹೇಳ್ತಾನೆ, ಬರ್ಕೊಂತೀಯಾ? ನಾನು ಈ ಸಂವಿಧಾನವನ್ನ ಒಪ್ಪಲ್ಲ ಅಂತ ಹೇಳ್ತಾನೆ, ಬರ್ಕೊಂತೀಯಾ? ನಾನು ಅಂಬೇಡ್ಕರ್ ಸಿದ್ಧಾಂತವನ್ನ ಒಪ್ಪಲ್ಲ ಅಂತ ಹೇಳ್ತಾನೆ, ಬರ್ಕೊಂತೀನಾಗರೆ. ಇವತ್ತು ಆಯೋಗ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ಸುದ್ದಿಗೋಷ್ಠಿಯನ್ನು ಕೂಡ ನಾವು ಗಮನಿಸಿದ್ವಿ. ಈ ಕಾಲಂ ವಿಚಾರವಾಗಿ ಕ್ರಿಶ್ಚಿಯನ್ ಅನ್ನೋ ಒಂದು ಉಪಜಾತಿ ಜೊತೆಗೆ ಟ್ಯಾಗ್ ಏನಿತ್ತು ಅದರ ವಿಚಾರವಾಗಿ ಒಂದಷ್ಟು ಕ್ಲಾರಿಟಿಯನ್ನು ಕೊಡ್ತಾ ಇದ್ರು. ಆದರೆ ವಿಪಕ್ಷಗಳು ಇದನ್ನು ಒಪ್ತಾ ಇಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಬಳಸಲೇಬಾರದು ಅನ್ನೋದು. ಸೊ ಇದರ ಬಗ್ಗೆ ಏನು ಕ್ಲಾರಿಟಿ, ಜೊತೆಗೆ ಬೆಂಗಳೂರಿನಲ್ಲಿ ಒಂದು 2-3 ದಿನ ತಡ ಆಗ್ಬೋದು ಅನ್ನೋ ವಿಚಾರ, ಸದ್ಯದ ಅಪ್ಡೇಟ್ ಏನಿದೆ ಅಂತ? ಅವಿನಾಶ, ನಾಳೆಯಿಂದ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಆಯೋಗದ ಈ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಬೆಂಗಳೂರಿನ ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ನಾಳೆಯಿಂದಲೇ ಪ್ರಾರಂಭ ಆಗುತ್ತೆ. ಆದರೆ ಬೆಂಗಳೂರಿನಲ್ಲಿ ಇನ್ನಷ್ಟು ತರಬೇತಿಯನ್ನು ಕೊಡುವಂತಹ ಅಗತ್ಯತೆ ಇದೆ ಮತ್ತು ಬೆಂಗಳೂರಿನಲ್ಲಿ ಶಿಕ್ಷಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆಯನ್ನ ಮಾಡ್ತಾ ಇಲ್ಲ. ಅದರ ಬದಲಾಗಿ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಿಬ್ಬಂದಿಗಳನ್ನ ಇದರಲ್ಲಿ ಬಳಕೆ ಮಾಡ್ತಿರೋದ್ರಿಂದಾಗಿ ಅವರಿಗೆ ಇನ್ನೊಂದು ಸುತ್ತಿನ ತರಬೇತಿಯ ಅವಶ್ಯಕತೆ ಇದೆ ಅಂತ ಹೇಳಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಹೇಳಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಹಿಂದುಳಿದ ವರ್ಗದ ಆಯೋಗ ಅವರಿಗೆ ತರಬೇತಿ ಕೊಡುವ ನಿರಂತರ ಕೆಲಸದಲ್ಲಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಸುಮಾರು 3-4 ದಿನ ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ. ಮತ್ತು ಬೆಂಗಳೂರಿನಲ್ಲಿ ಹೌಸ್ ಐಡೆಂಟಿಫಿಕೇಶನ್ ಮತ್ತು ಜಿಯೋ ಟ್ಯಾಗಿಂಗ್ ಏನಿದೆ ಅದು ಇನ್ನಷ್ಟು ವಿಳಂಬ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಜಿಯೋ ಟ್ಯಾಗಿಂಗ್ ಆದಂತಹ ಮನೆಗಳನ್ನು ಗುರುತಿಸುವಂತದ್ದು ಸಮೀಕ್ಷೆಗೆ ಕಷ್ಟ ಸಾಧ್ಯ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ಸುಮಾರು 3-4 ದಿನಗಳ ಕಾಲ ಬೆಂಗಳೂರಿನಲ್ಲಿ ವಿಳಂಬ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನುಳಿದಂತೆ ರಾಜ್ಯಾದ್ಯಂತ ಸಮೀಕ್ಷೆ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುವಂತಹ ಹಿಂದುಳಿದ ವರ್ಗದ ಆಯೋಗ ಮತ್ತೊಂದು ಪ್ರಮುಖ ಅಂಶ
ಅಂಶವನ್ನು ಕೂಡ ಇವತ್ತು ಪ್ರಸ್ತಾಪವನ್ನ ಮಾಡಿದೆ. ಈ ಸಮೀಕ್ಷೆಯ ಬಗ್ಗೆ ಎದ್ದಂತಹ ದೊಡ್ಡ ಗೊಂದಲ ಅಂತಂದ್ರೆ ಕ್ರಿಶ್ಚಿಯನ್ ಜಾತಿಯ ಜೊತೆಗೆ ಹಿಂದೂ ಜಾತಿಗಳನ್ನ ಸಮೀಕರಣ ಮಾಡಿದ್ದಾರೆ ಅನ್ನುವಂಥದ್ದು. ಸರ್ಕಾರದ ಮಟ್ಟದಲ್ಲಿ, ಸಚಿವರ ಮಟ್ಟದಲ್ಲಿ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಇದೀಗ ಆ ಹೆಚ್ಚುವರಿ ಕ್ರಿಶ್ಚಿಯನ್ ಜಾತಿಗಳನ್ನ ಕೈ ಬಿಡುವಂತಹ ಕೆಲಸವನ್ನ ಆಯೋಗ ಮಾಡ್ತಿದೆ. ಕೈ ಬಿಡುತ್ತೆ ಅಂದ್ರೆ ಸಂಪೂರ್ಣವಾಗಿ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅನ್ನುವಂಥದ್ದಲ್ಲ. ಅದರ ಬದಲಾಗಿ ಸಮೀಕ್ಷೆಗೆ ಮೊಬೈಲ್ ಆಪ್ ಅನ್ನ ಬಳಕೆ ಮಾಡಿಕೊಂಡು ಸಮೀಕ್ಷೆಗೆ ಹೋಗಿರ್ತಾರೆ. ಒಂದು ಮನೆಯನ್ನ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಧರ್ಮ ಯಾವುದು ಅಂತ ಸೆಲೆಕ್ಟ್ ಮಾಡಿದಾಗ ಕ್ರಿಶ್ಚಿಯನ್ ಅಂತ ಬರುತ್ತೆ. ಕ್ರಿಶ್ಚಿಯನ್ ನ ಸೆಲೆಕ್ಟ್ ಮಾಡಿದಾಗ ಅದರ ಕೆಳಗಡೆ ಅದರ ಉಪಜಾತಿಗಳು ಬರ್ತವೆ. ಈ ಮುಂಚೆ ಇದ್ದಂತ ಪ್ರಕಾರ ಕ್ರಿಶ್ಚಿಯನ್ ಧರ್ಮ ಅಂತ ಸೆಲೆಕ್ಟ್ ಮಾಡಿದ್ರೆ 38 ಉಪಜಾತಿಗಳು ಬರ್ತಾ ಇದ್ವು. ಅಂದ್ರೆ ಒಕ್ಕಲಿಗ ಕ್ರಿಶ್ಚಿಯನ್ ಬರ್ತಾ ಇತ್ತು, ಬ್ರಾಹ್ಮಣ ಕ್ರಿಶ್ಚಿಯನ್ ಬರ್ತಾ ಇತ್ತು, ಬಣಜಿಗ ಕ್ರಿಶ್ಚಿಯನ್ ಬರ್ತಾ ಇತ್ತು. ಈ ರೀತಿ ಒಟ್ಟು ಕ್ರಿಶ್ಚಿಯನ್ ಜಾತಿಗೆ ಸಂಬಂಧಪಟ್ಟಂತ 38 ಡ್ರಾಪ್ ಡೌನ್ಗಳು ಬರ್ತಾ ಇದ್ವು. ಆದ್ರೆ ಇದೀಗ ಅದರಲ್ಲಿ ಕೇವಲ 5 ಉಪಜಾತಿಗಳನ್ನ ಮಾತ್ರ ಉಳಿಸಿಕೊಂಡು ಉಳಿದಂತ 33 ಡ್ರಾಪ್ ಡೌನ್ ಜಾತಿಗಳನ್ನ ಸಂಪೂರ್ಣವಾಗಿ ಹೈಡ್ ಮಾಡುವಂತ ಕೆಲಸವನ್ನ ಹಿಂದುಳಿದ ವರ್ಗದ ಆಯೋಗ ಮಾಡಿದೆ. ಅಂದ್ರೆ ಕ್ರಿಶ್ಚಿಯನ್ ಧರ್ಮ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಕೇವಲ 5 ಉಪಜಾತಿಗಳು ಮಾತ್ರ ಡ್ರಾಪ್ ಡೌನ್ ಆಗ್ತವೆ. ಉಳಿದಂತಹ ಹೆಚ್ಚುವರಿಯಾಗಿ ಇದ್ದಂತಹ ಯಾವುದೇ ಕ್ರಿಶ್ಚಿಯನ್ ಉಪಜಾತಿಗಳು ಕೂಡ ಅಂದ್ರೆ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಈ ರೀತಿ ಯಾವುದೇ ರೀತಿಯ ಜಾತಿಗಳು ಹೆಚ್ಚುವರಿಯಾಗಿ ಡ್ರಾಪ್ ಡೌನ್ ಆಗೋದಿಲ್ಲ. ಅದರ ಬದಲಿಗೆ ಅಕಸ್ಮಾತ್ ಅವರೇನಾದ್ರೂ ಇಷ್ಟಪಟ್ಟಲ್ಲಿ ಸ್ವಯಂ ಇಚ್ಛೆಯಿಂದ ಹೌದು ನಾನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರೆಸಬೇಕು ಅಂತ ಹೇಳಿದ್ದೆ ಆದ್ರೆ ಸಮೀಕ್ಷೆದಾರರು ಇತರೆ ಕಾಲಮ್ ನಲ್ಲಿ ಅದನ್ನ ಬರೀತಾರೆ. ಅಂದ್ರೆ ಅದನ್ನ ಬರ್ಸೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ. ಆದ್ರೆ ಗೊಂದಲಗಳಾಗಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಹಿಂದುಳಿದ ವರ್ಗದ ಆಯೋಗ ಅದನ್ನ ಡ್ರಾಪ್ ಡೌನ್ ಪಟ್ಟಿಯಿಂದ ತೆಗೆದುಹಾಕಿದೆ. ಆದ್ರೆ ಇಡೀ ಜಾತಿಗಳ ಪಟ್ಟಿಯಿಂದ ತೆಗೆದುಹಾಕಿದೆಯಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಅದರ ಬಗ್ಗೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೆಂಬರ್ ಸೆಕ್ರೆಟರಿ ಆದಂತಹ KS ಅಧಿಕಾರಿ, IAS ಅಧಿಕಾರಿ ದಯಾನಂದ್ ಅವರು ಕೂಡ ಈ ಬಗ್ಗೆ ಅತ್ಯಂತ ಖಚಿತವಾಗಿ ಹೇಳ್ತಾ ಇದ್ದಾರೆ. ನಿಮಗೆ ಆ ಡ್ರಾಪ್ ಡೌನ್ ನ ಪಟ್ಟಿಯಿಂದ ಮಾತ್ರ ನಾವು ಮಾಸ್ಕ್ ಮಾಡಿದೀವಿ, ಹೈಡ್ ಮಾಡಿದೀವಿ. ಇನ್ನುಳಿದಂತೆ ಅಕಸ್ಮಾತ್ ಅವರು ಇಚ್ಛೆ ಪಟ್ರೆ ಅದನ್ನ ಬರ್ಸೋದಕ್ಕೆ ಅವಕಾಶ ಇದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಹೀಗಾಗಿ ಇಲ್ಲಿಯ ತನಕ 1561 ಜಾತಿಗಳು ಈ ಒಂದು ಡ್ರಾಪ್ ಡೌನ್ ನ ಪಟ್ಟಿಯಲ್ಲಿ ಬರ್ತಾ ಇತ್ತು. ಈಗ 33 ಕ್ರಿಶ್ಚಿಯನ್ ಜಾತಿಗಳನ್ನ ಮಾಸ್ಕ್ ಮಾಡಿರೋದ್ರಿಂದಾಗಿ ಅಥವಾ ಹೈಡ್ ಮಾಡಿರೋದ್ರಿಂದಾಗಿ 1561 ಪೈಕಿ 33 ಜಾತಿಗಳನ್ನ ಮಾತ್ರ ಕೈ ಬಿಟ್ಟಂತಾಗಿದೆ. ಸಂಪೂರ್ಣವಾಗಿ ಕೈ ಬಿಟ್ಟ ಹಾಗಲ್ಲ, ಕೇವಲ ಡ್ರಾಪ್ ಡೌನ್ ನಿಂದ ಮಾತ್ರ ಕೈ ಬಿಟ್ಟಂತಾಗಿದೆ. ಹೀಗಾಗಿ ಅವರು ಬರ್ಸುವಂತವರು ಬರ್ಸೋದಕ್ಕೆ ಇನ್ನೂ ಕೂಡ ಅವಕಾಶ ಇದೆ. ಇನ್ನುಳಿದಂತೆ ಬೇರೆ ಬೇರೆ ಸಮುದಾಯದ ನಾಯಕರು ವ್ಯಕ್ತಪಡಿಸ್ತಾ ಇದ್ದಂತ ಆತಂಕ, ಗೊಂದಲಗಳಿಗೂ ಕೂಡ ಇವತ್ತು ಹಿಂದುಳಿದ ವರ್ಗದ ಆಯೋಗ ಒಂದು ಸ್ಪಷ್ಟನೆಯನ್ನ ಕೊಡುವಂತ ಕೆಲಸ ಮಾಡಿದೆ. ನೀವು ಯಾವುದೇ ಧರ್ಮ ಅಂತ ಬರ್ಸ್ರಿ, ಯಾವುದೇ ಜಾತಿ ಅಂತ ಬರ್ಸಿ, ನಾವು ಕಂಪೈಲೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಸ್ಥಿತಿಗತಿಯನ್ನ, ಆರ್ಥಿಕವಾಗಿ ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನಾವು ಅಳತೆಗೋಲನ್ನ ಹಾಕ್ತೀವಿ ಹೊರತು ಇದೇ ಜಾತಿಯನ್ನ ಬರ್ಸಿದ್ರಿಂದ ಜಾತಿ ಸರ್ಟಿಫಿಕೇಟ್ ಸಿಗುತ್ತೆ ಅನ್ನುವಂಥದ್ದಿಲ್ಲ. ಕಡ್ಡಾಯವಾಗಿ ಇದರಲ್ಲಿ ನಮೂದಂತ ಜಾತಿಗಳಿಗೆ ನಾವು ಯಾವುದೇ ರೀತಿಯ ಸರ್ಟಿಫಿಕೇಟ್ ಅನ್ನ ಕೊಡೋದಿಲ್ಲ. ಅಥವಾ ಇದು ಕಾನೂನಾತ್ಮಕವಾಗಿಯೂ ಕೂಡ ಇದರಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಈ ಹೆಸರನ್ನ ಬರ್ಸಲಾಗಿದೆ, ಹೀಗಾಗಿ ಈ ಜಾತಿಯವರು ಅಂತ ಕನ್ಸಿಡರ್ ಆಗೋದಿಲ್ಲ. ಇದಕ್ಕೆ ಜಾತಿ ಸರ್ಟಿಫಿಕೇಟ್ಗೆ ಅಂದ್ರೆ ತಹಶೀಲ್ದಾರ್ ಕಚೇರಿಯಿಂದ ಪಡೆದುಕೊಳ್ಳುವಂತಹ ಜಾತಿ ಸರ್ಟಿಫಿಕೇಟ್ಗೂ ಇಲ್ಲಿ ದಾಖಲಾಗುವಂತಹ ಜಾತಿ ಹೆಸರಿಗೂ ಯಾವುದೇ ರೀತಿಯ ಕಾನೂನಾತ್ಮಕವಾದಂತ ನಮಗೆ ಮಾನ್ಯತೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದವರು ಕೂಡ ಅವರು ಯಾವುದೇ ಧರ್ಮದಲ್ಲಿ ಹೆಸರನ್ನ ನೋಂದಾಯಿಸಿದ್ರು ಕೂಡ ನಾವು ಕಂಪೈಲ್ ಮಾಡುವಾಗ ನಮಗೆ ಬೇಕಾದಂತ ರೀತಿಯಲ್ಲಿ ಕಂಪೈಲ್ ಮಾಡ್ತೀವಿ ಎನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಧು ನಾಗರಾಜ್, ಧನ್ಯವಾದ ಪ್ರಸನ್ನ.